Hello my YouTube family, welcome back to my channel Awaken Tarot with Nikita. ಇವತ್ತಿನ ಟಾಪಿಕ್ ಏನಂದ್ರೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಂತ ನೋಡೋಣಂತ. ಸೊ ಯೂಟ್ಯೂಬಿಗೆ ಹೋಗ್ರಿ, ನಿಕಿತಾ ಟ್ಯಾರೋ ರೀಡಿಂಗ್ ಅಂತ ಹುಡುಕ್ರಿ. ಸೊ ನಾನೆಲ್ಲ ರೀಡಿಂಗ್ ಸಿಗ್ತಾವು. ನಿಮಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಮೇಲೆ ರ್ಯಾಂಡಮ್ಲಿ ಒಂದು ಯಾವ್ದಾರು ಹೊಡೀರಿ. ಸೊ ಅದರೊಳಗೆ ನಿಮ್ಗೊಂದು ಗೈಡೆನ್ಸ್ ಸಿಗ್ತದೆ. ಸೊ ನಿಕಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ವಿತ್ ನಿಕಿತಾ ಈ ರೀತಿ ಹುಡುಕ್ರಿ, ನಮ್ಮೆಲ್ಲ ನಿಮಗೆಲ್ಲ ಸಿಗ್ತಾವೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ 44% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಿನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತೀರಿ. ಮಾಡ್ಕೊಳ್ರಿ. ಬೆಲ್ ಐಕಾನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ರಿ. ಸೈಡಿಗೆ ಒಂದು ಬೆಲ್ ಕಾಣ್ತದಲ್ಲ ನಿಮ್ಮದು TV ಇದು ವಿಡಿಯೋ ನೋಡೋ ಮುಂದೆ ಅದನ್ನು ಆ್ಯಕ್ಟಿವೇಟ್ ಮಾಡಿರಿ. ಸೊ ಇವತ್ತಿನ ಟಾಪಿಕ್ ಏನಂತ, ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಯಾವ ವ್ಯಕ್ತಿದು ಕರೆಂಟ್ ಫೀಲಿಂಗ್ಸ್ ನೋಡ್ತೀರಿ, ಪ್ರಸ್ತುತ ಭಾವನೆಗಳು, ಇವತ್ತಿನ ಭಾವನೆಗಳು, ಈ ಕ್ಷಣದ ಭಾವನೆಗಳು. ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ. ಸೊ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. 4 ಆಫ್ ಕಪ್ಸ್ ಇನ್ ರಿವರ್ಸ್, 10 ಆಫ್ ಸೋರ್ಡ್ಸ್, 4 ನಂಬರ್, 10 ನಂಬರ್, ಅಗೇನ್ 4 ನಂಬರ್. ಸೊ ನಿಮ್ಮ ವ್ಯಕ್ತಿ ಪ್ರಸ್ತುತ ಭಾವನೆ ಏನಂತಂದ್ರೆ, ಅತಿಯಾಗಿ ತಮ್ಮಂತ ತೊಡಗಿಸ್ಕೊಂಡಾರ ಅನಿಸುತ್ತೆ. ಕೆಲವೊಂದು ವಿಷಯೊಳಗೆ ಯಾರ್ದಾರು ಹೇಳಿದ ಮಾತು ಕೇಳಿಲ್ಲ ಅಂದ್ಕೊಳನಿಲ್ಲ. ಸೊ ಭಾಳ ಸ್ಟಕ್ ಫೀಲ್ ಮಾಡ್ತದ ನಿಮ್ಮ ವ್ಯಕ್ತಿ. ಜೀವನದಾಗ ಭಾಳ ಸ್ಟಕ್ ಫೀಲ್ ಮಾಡ್ತದೆ. ಅಂದ್ರೆ ಮುಂದೇನು ಹೊಂಟಿಲ್ಲ ಕೆಲಸ, ಗಾಡಿ ಇಲ್ಲಿಗೆ ನಿಂತ್ಬಿಟ್ಟೈತಿ, ಒಂದು ಸುಳಿ ಒಳಗೆ ಸಿಕ್ಕಿ ಹಾಕೊಂಡೆ ನಾನು. ಜೀವನದಾಗ ಎಲ್ಲಿ ನೋಡಿದ್ರೆ ನನಗೆ ಕಷ್ಟನ ಕಾಣ್ತದವು. ರಿಲೇಷನ್ಶಿಪ್ನಾಗೂ ಕಷ್ಟ, ಫೈನಾನ್ಷಿಯಲಿನೂ ಕಷ್ಟ, ಕರಿಯರ್ ಒಳಗೂ ಕಷ್ಟ. ಯಾರು ನಂಬ್ತಾನೆ ಅವ್ರ ಕಡೆಯಿಂದ ನನಗೆ ನಂಬಿಕೆ ದ್ರೋಹಗಳು, ಈ ರೀತಿಯಾದಂಥ ಒಂದು ಎನರ್ಜಿ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಅದರಿಂದ ಹೊರಗೆ ಬರೋಕ್ಕೂ ಭಾಳ ಕಷ್ಟಪಡ್ತಿದಾರ. ಹೊರಗೆ ಬರ್ಬೇಕಂತಾರೆ, ಬಟ್ ಇದೊಂದು ಹೈ ಟೈಮ್ ಅವ್ರಿಗೆ. ಹೈ ಟೈಮ್ ಅಂದ್ರೆ ಈಗ ಬರಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದೈತಿ. ಈ ಪರಿಸ್ಥಿತಿಯಿಂದ ಬರಲೇಬೇಕು ಅವರು ಅಂದ್ರೆ ಅವ್ರು ತಮ್ಮನ್ನು ತಾವು ಚೇಂಜ್ ಮಾಡ್ಕೋಬೇಕು. ಬಟ್ ಅದನ್ನು ರೆಡಿ ಇಲ್ಲ ನಿಮ್ಮ ವ್ಯಕ್ತಿ. ಬರೀ ಯೋಚನೆ ಮಾಡ್ಕೊಂತಾನೆ, ಅಂದರೆ ಯೋಚನೆ ಮಾಡ್ತದಾರ ಬಿಟ್ರೆ ನನ್ನ ಕಷ್ಟ ನನಗೆ ಹಿಂಗಾತು, ಅವ್ರು ಹಿಂಗೆ ಮಾಡಿದ್ರೆ. ಬಟ್ ಅದರಿಂದ ಹೊರಗೆ ಆನ್ಸರ್ಸ್ ಹುಡುಕ್ಬೇಕು, ಸೊಲ್ಯೂಷನ್ ಹುಡುಕ್ಬೇಕಲ್ಲ. ಸೊ ಇಲ್ಲೇ ಅದು ಮಾಡೋಕ್ಕತ್ತಿಲ್ಲ ನಿಮ್ಮ ವ್ಯಕ್ತಿ. ಇದು ನಿಮ್ಮ ವ್ಯಕ್ತಿದ ಸದ್ಯದ ಅವ್ರದ್ದು ಎನರ್ಜಿ ಅದು. ಓಕೆ. ಸೊ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನಿಮಗಾಗಿ, ಅಂದರೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಪ್ರಸ್ತುತವಾಗಿ, ಕರೆಂಟ್ಲಿ. ಜಡ್ಜ್ಮೆಂಟ್ ಇನ್ ರಿವರ್ಸ್, ಡೆವಿಲ್ ಇನ್ ರಿವರ್ಸ್. ಎರಡೆರಡು ಮೇಜರ್ ಅರ್ಕಾನಗಳು ಅವು ರಿವರ್ಸ್ ಒಳಗೆ. ಪೇಜ್ ಆಫ್ ಕಪ್ಸ್ ಇನ್ ರಿವರ್ಸ್, 3 ರಿವರ್ಸ್ ಕಾರ್ಡ್ ಬಂದು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಲೈಫ್ ಲೆಸನ್ಸ್ ಕಲ್ತಿಲ್ಲ ಅನಿಸುತ್ತೆ ನೀವು ಇಬ್ಬರೂ. ಇಲ್ಲೇ ಲೈಫ್ ಲೆಸನ್ಸ್ ಕಲ್ತಿಲ್ಲ. ಅಟ್ಯಾಚ್ಮೆಂಟು ಅದೊಂಥರ ಸಿಕ್ಕಾಕೊಂಡಾಗ ಆಗಿರ್ಬೋದು. ಇಲ್ಲೇ ಅದನ್ನು ದೇ ವಾಂಟ್ ಅ ಫ್ರೀಡಮ್. ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂದ್ರೆ, ಇಲ್ಲೊಂದು ಫ್ರೀಡಮ್ ಬೇಕು ನನಗೆ ಈ ರಿಲೇಷನ್ಶಿಪ್ ಒಳಗಂತ ಅವ್ರಿಗೆ ಅನಿಸುತ್ತೆ. ಫ್ರೀಡಮ್ ಅಂತಂದ್ರೆ ಯಾವ ರೀತಿ ಫ್ರೀಡಮ್ ಅಂತಂದ್ರೆ, ಇಲ್ಲವ್ರಿಗೆ ನಿಮ್ಮ ಜೊತೆಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕಾಗಿತ್ತು ಅನಿಸುತ್ತೆ. ಅದಕ್ಕೆ ಖುಷಿ ಪಡ್ತಿದಾರ. ಅದು ಎಲ್ಲದಕ್ಕೂ ನಿಮ್ಮ ಮೇಲೆ ಭಾಳ ಡಿಪೆಂಡ್ ಆಗಿದ್ರ, ಅಥವಾ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ, ವಯಸ್ಸವರ್ಸನ ಆಗಿರ್ಬೋದು. ಸೊ ಅದಕ್ಕೊಂದು ಫ್ರೀಡಮ್ ಬೇಕು. ನಾವು ಯಾಕೆ ಬಿಡಬೇಕು. ನಾ ಹೇಳ್ದಂಗೆ ಕೇಳು, ಮಾಡ್ದಂಗೆ ಮಾಡು, ಕೂತ್ಕೊ, ಎಲ್ಲದಕ್ಕೂ ಅವ್ರ ಮುಂದೆ ನನಗೆ ರೊಕ್ಕ ಕೊಡ್ರಿ ಅಂತ ಕೇಳೋದು. ಅಥವಾ ನೀವೇ ಅವ್ರಿ ಇಬ್ಬರು ವಯಸ್ಸವರ್ಸ. ಸೊ ನಿಮ್ಮ ಬಗ್ಗೆ ಏನು ಅನ್ನಿಸ್ತದೆ ಅಂದರೆ, ಇಂಥವೆಲ್ಲ ನೀವು ಫೈನಾನ್ಷಿಯಲಿ ಫ್ರೀಡಮ್ ಆಗಿಬಿಟ್ಟಿರಿ ಅನಿಸುತ್ತೆ ಈಗ. ಸೊ ಹಾಗಾಗಿ ಇಲ್ಲೇ ರಿಲೇಷನ್ಶಿಪ್ಪು ಅನ್ನೋದೊಂದು, ಪ್ರೀತಿ ಅನ್ನೋದೊಂದು ಉಸಿರುಗಟ್ಟಿದ ವಾತಾವರಣ. ಪದೇ ಪದೇ ನೆಗೆಟಿವ್ ಪ್ಯಾಟರ್ನ್ಸ್ ಇಲ್ಲೇ ಕಂಟಿನ್ಯೂ ಆಗ್ಯಾವ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಅವ್ರಿಗೆ ಅನ್ನಿಸ್ತಾ ಐತಿ. ಸೊ ಇನ್ನೂ ನಿಮ್ಗೆ ಮೆಚುರಿಟಿ ಬಂದಿಲ್ಲ ಅಂತ ಅನ್ನಿಸ್ತಾ ಐತಿ. ಈ ರಿಲೇಷನ್ಶಿಪ್ ಬಗ್ಗೆ ಆಯ್ತು, ಜೀವನ ಬಗ್ಗೆ ಆಯ್ತು, ಪ್ರೀತಿ ಅನ್ನೋ ಒಂದು ವಿಷಯದ ಬಗ್ಗೆ ಆಯ್ತು, ಒಂದು ಸೀರಿಯಸ್ನೆಸ್ ಇಲ್ಲ. ಮಟೀರಿಯಲ್ಸ್ಟಿಕ್ಕಾಗಿ ಅಥವಾ ದುಡಿಬೇಕು, ನಾನು ಕರಿಯರ್ ಮಾಡ್ಕೋಬೇಕು, ದುಡ್ಡು ಬೇಕು, ನನಗೆ ಆರಾಮಿರ್ಬೇಕು, ಲಕ್ಸುರೀಸ್ ಎಲ್ಲ ಬೇಕು. ಬಟ್ ಅದ್ರ ತಕ್ಕಂಗೆ ವರ್ಕ್ ಮಾಡಂಗಿಲ್ಲ. ವರ್ಕ್ ಮಾಡಿ ಒಬ್ಬೊಬ್ರು ವರ್ಕ್ ಮಾಡಂಗಿಲ್ಲ. ಒಬ್ಬೊಬ್ರು ವರ್ಕ್ ಮಾಡ್ತೀನಿ, ನನ್ನ ಹತ್ರ ದುಡ್ಡು ಐತಿ, ನಾನು ಹೆಂಗೆ ಬೇಕಾದ್ರೆ ಹಂಗೆ ಜೀವನ ಮಾಡ್ತೀನಿ ಅಂತಲೂ ಅನ್ಕೊತಿರಿಲ್ಲ. ಸೊ ನೀವು ಹೆಂಗದಿರಿ ನೋಡ್ರಿ. ಅರ್ನ್ ಮಾಡ್ತಿದ್ರ ನಿಮ್ಗೆ ದುಡ್ಡಿಂದ ಭಾಳ ನನ್ನ ದುಡ್ಡು ಐತಿ, ನಾನು ಹೆಂಗಾರ ಇರ್ತೀನಿ ಅಂತ ನೀವು ಅನ್ಕೊಂತೀರಿ ಅಂತ ನಿಮ್ಮ ವ್ಯಕ್ತಿಗೆ ಅನಿಸುತ್ತೆ.
ಸೊ ಇಲ್ರಿ ನಮ್ಮ ಅವ್ರಿಲ್ಲಾಂದ್ರೆ ಭಾಳ ಅವ್ರ ಮೇಲೆ ಡಿಪೆಂಡ್ ಆಗಿರಿ. ಅಥವಾ ನೀವು ಫೈನಾನ್ಷಿಯಲ್ ಫ್ರೀಡಮ್ ಆಗಕ್ಕನೋ ನಾ ದುಡಿಬೇಕು ನಾ ಮಾಡಬೇಕು ಅದ್ರ ಕಡೆನೇ ಭಾಳ ಲಕ್ಷ್ಯ ಕೊಡ್ತೀರಿ ಅನಿಸುತ್ತೆ. ಪಾಸಿಟಿವ್ನೆಸ್ ಇಲ್ಲಿ ಭಾಳ ಐತೀನಿ ನಿಮ್ಮ ವ್ಯಕ್ತಿ ಬಗ್ಗೆ. ಪಾಸಿಟಿವ್ನೆಸ್ ಅಂದ್ರೆ ನೀವು ಆ ಕಡೆ ಎಲ್ಲೂ ನೋಡಬಾರ್ದು, ಆ ಕಡೆ ನೋಡಬಾರ್ದು, ಇವ್ರ ಜೊತೆಗೇ ಇರಬೇಕು, ಲಕ್ಷ್ಯ ಪೂರ ಪ್ರಯಾರಿಟಿ ಇವ್ರಿಗೆ ಕೊಡಬೇಕು. ಸೊ ಇವೆಲ್ಲ ಏನಕ್ಕೆ ಒಂದಿರಲಿ ಕಂಟ್ರೋಲ್ ಆಗ್ಬಿಡ್ತಾವೆ ಇಲ್ಲಿ ಒಂದೊಂದ್ಸಲ. ಎಸ್ಪೆಷಲಿ ಇಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿರ್ಬೇಕು ನಾವು ಜೀವನದಾಗ. ಯಾರ ಮ್ಯಾಗೂ ನಾವು ಡಿಪೆಂಡೆನ್ಸ್ ಆಗಬಾರ್ದು, ಯಾರ ಮುಂದೆ ಕೈ ಚಾಚಬಾರ್ದು, ಎದಕ್ಕೂ ಕೇಳಬಾರ್ದು ಅಂತೀವಲ್ಲ. ಆ ರೀತಿ ನೀವು ಅದಿರಿ, ನೀವು ಆಗಕತ್ತೀರಿ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇದ್ದೀವಿ. ಯು ವಾಂಟ್ ಟು ಬ್ರೇಕ್ ಸಮ್ ಪ್ಯಾಟರ್ನ್ಸ್ ಇನ್ ಯುವರ್ ಲೈಫ್. ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ನೀವು ಅದನ್ನು ಮುರಿಬೇಕು ಅಂತ ವಿಷಯಗಳು. ನಾನು ಹಿಂಗಿರ್ಬೇಕು, ನಾ ಇಂಡಿಪೆಂಡೆಂಟ್ ನಾವು ಜೀವನ ಮಾಡಿ ತೋರಿಸ್ಬೇಕು ನಾನು ಅನ್ನೋದೈತಿ. ಬಟ್ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ ನೀವು ಅಷ್ಟು ನಿಜವಾಗ್ಲೂ ಮೆಚೂರ್ ಅದೀರಾ ಅದ್ರ ಬಗ್ಗೆ. ಮಾತಾಡ್ತೀರಿ, ಹೇಳ್ತೀರಿ, ಎಲ್ಲ ಮಾಡ್ತೀರಿ, ಬಟ್ ನಿಜವಾಗ್ಲೂ ಆ ಸ್ಟೆಪ್ ತೊಗೊಳಕ್ಕೆ ಹೋದ್ರೆ ನಿಮ್ಮಿಂದ ಆಕತ್ತ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತದೆ. ಓಕೆ, ಸೊ ಈ ರಿಲೇಷನ್ಶಿಪ್ ಬಗ್ಗೆ ಅವ್ರಿಗೆ ಏನು ಅನ್ನಿಸುತ್ತೆ ಅಂತ ನೋಡೋಣ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ. ಸೊ ನಿಮ್ಮ ಬಗ್ಗೆ ಏನು ಅನ್ನಿಸುತ್ತೆ, ನಿಮ್ಮ ಬಗ್ಗೆ ಆತಲ್ಲ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಪೇಜ್ ಆಫ್ ವಾಂಡ್ಸ್, ಎಸ್, ನೈಟ್ ಆಫ್ ವಾಂಡ್ಸ್, 5 ಆಫ್ ಕಪ್ಸ್ ಇನ್ ರಿವರ್ಸ್, ನೈಟ್ ಆಫ್ ವಾಂಡ್ಸ್ ಇನ್ ರಿವರ್ಸ್ ಬರುತ್ತೆ, ಹ್ಯಾಂಗ್ಡ್ ಮ್ಯಾನ್ ಇನ್ ರಿವರ್ಸ್. ಸೊ ಈ ರಿಲೇಷನ್ಶಿಪ್ ಬಗ್ಗೆ ಏನಿಸುತ್ತೆ ನಿಮ್ಮ ಬಗ್ಗೆ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮದು ಈ ರಿಲೇಷನ್ಶಿಪ್ ಎಲ್ಲಿ ಮಟ್ಟ ಹೋಗ್ಬೋದು ಹಂಗಿದೆ. ಓಕೆ, ನೀವು ವ್ಯಕ್ತಿಗತವಾಗಿ ನೀವು ಹೆಂಗದಿರಿ ಅಂತ ಗೊತ್ತಾಯ್ತು. ಸೊ ಈ ರಿಲೇಷನ್ಶಿಪ್ ಒಳಗೆ ಪ್ರೀತಿ ಐತಿ, ವಿಶ್ವಾಸ ಐತಿ. ಓಕೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊತೀರಿ, ಒಂದು ಹೊಸತನ ಐತಿ ಈ ರಿಲೇಷನ್ಶಿಪ್ ಒಳವರಿಗೆ. ಬಟ್ ಅದು ಮುಂದೆ ಹೋಗಕತ್ತಿಲ್ಲ. ಒಂದು ಲೆವೆಲ್ ಮಟ್ಟ ಎಲ್ಲ ಚಂದ ಇರ್ತೈತಿ. ಅದ್ರ ನೆಕ್ಸ್ಟ್ ಲೆವೆಲ್ ಒಂದು ಸ್ಟಾರ್ಟಿಂಗ್ ಎಲ್ಲ ಚಂದ ಇರ್ತೈತಿ. ಸಣ್ಣ ಹುಡುಗರಂಗ ಮನಸ್ಸು ಬೆಚ್ಚಿ ಮಾತಾಡ್ತೀರಿ, ತಿರ್ಗಾಡ್ತೀರಿ, ಏನೋ ಮಾಡ್ತೀರಿ, ಒಂದು ಖುಷಿಯಿಂದ ಇರ್ತೀರಿ. ಓಕೆ, ನೆಕ್ಸ್ಟ್ ಹೋದ್ಮೇಲೆ ನೆಕ್ಸ್ಟ್ ಒಂದು ಲೆವೆಲಿಗೆ ಹೋದ್ಮೇಲೆ ಒಂದು ಕೆಲವೊಂದು ವಿಷಯ ಒಳಗೆ ನಾವೇನು ಮಾಡ್ಬೇಕಂದ್ರೆ ಒಂದಲ್ಲೇ ಮೆಚುರಿಟಿ ಬರ್ಬೇಕಾಗತ್ತೆ. ಮೆಚುರಿಟಿ ಅಂದರೆ ಒಂದು ತಿಳುವಳಿಕೆ ಬರಬೇಕು, ಜೀವನದ ತಿಳುವಳಿಕೆ ಬರಬೇಕು, ಏನು ಡಿಸಿಷನ್ ತೊಗೋಬೇಕು ಗೊತ್ತಿರಬೇಕು, ಎಷ್ಟು ಒಂದು ಬೌಂಡ್ರೀಸ್ ಹಾಕೊಂಡು ಗೊತ್ತಿರಬೇಕು. ಇವೆಲ್ಲ ತಿಳುವಳಿಕೆ ಜೀವನದ. ಸೊ ಇಲ್ಲಿ ಅದು ಕಾಣಕತ್ತಿಲ್ಲ. ನೆಕ್ಸ್ಟ್ ಆ್ಯಕ್ಷನ್ಸ್ ಇಲ್ಲೇ ಕಾಣಕತ್ತಿಲ್ಲ ಈ ರಿಲೇಷನ್ಶಿಪ್ ಒಳಗಂತ ನೀವು ವ್ಯಕ್ತಿಗೆ ಅನಿಸುತ್ತೆ. ನೆಕ್ಸ್ಟ್ ಏನಾರ ಹಾಗಾಗಿ ನೀವು ಇಲ್ಲೇ ದೂರ ಆಗಿರ್ಬೋದು, ಮಾತಾಡ್ದು ಬಿಟ್ಟಿರ್ಬೋದು, ಮನಸ್ತಾಪಗಳಾಗಿರ್ಬೋದು ನಿಮ್ಮಿಬ್ಬರ ಬಗ್ಗೆ. ನೋಡಲಿ ಲೋನ್ಲಿನೆಸ್ ಫೀಲ್ ಮಾಡ್ತದ ನಿಮ್ಮ ವ್ಯಕ್ತಿ ಈ ರಿಲೇಷನ್ಶಿಪ್ ಒಳಗೆ. ಏನೂ ಇದ್ರೂ ಇಲ್ದ್ರಂಗೆ ಒಬ್ಬರ ಒಂಟಿತನ ಅನ್ಭವಿಸ್ತಾರೆ. ಇಲ್ಲ ನಾ ಮಾಡ್ತೇನೆ ರೀ, ನಾ ಅದೇನು ರೀ ಅಂತ ನೀವು ಅಂತೀರಿ ಭಾಳ ಜನ. ನಾನು ಫೋನ್ ಮಾಡ್ತೇನೆ ರೀ, ನಾನು ಕೇರ್ ಮಾಡ್ತೇನೆ ರೀ, ಹಂಗೆ ಮಾಡ್ತೇನೆ ರೀ. ಇಲ್ಲಿ ಡಬಲ್ ಎನರ್ಜಿ. ನೀವು ಏನು ಮಾಡ್ತಿರಲ್ಲ ಆ ವ್ಯಕ್ತಿಗೆ ಖುಷಿ ಅನ್ನಿಸ್ಬೇಕು, ಆ ವ್ಯಕ್ತಿಗೆ ಸಮಾಧಾನ ಅನ್ನಿಸ್ಬೇಕು, ಆ ವ್ಯಕ್ತಿಗೆ ಹೆಲ್ಪ್ಫುಲ್ ಆಗಿರ್ಬೇಕು. ಅದನ್ನು ಬಿಟ್ಟು ಅವ್ರಿಗೆ ಬ್ಯಾಡಾಗಿದ್ದೆಲ್ಲ ನೀವು ಮಾಡ್ತಿರೋದು ನಿಮಗೇನು ತಿಳಿತೈತೆ ಅದನ್ನು ಮಾಡಕತ್ರ. ಅವ್ರಿಗೆ ಹೆಲ್ಪ್ ಅಂತಂದು ಅಥವಾ ಅವ್ರಿಗೆ ಪ್ರೀತಿ ಅಂತಂದ್ರೆ ಅದು ಅವ್ರನ್ನ ತೊಗೊಳಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅದನ್ನು ಅನುಭವಿಸೋಷ್ಟು ಅವ್ರಿಗೆ ಇಲ್ಲ, ಅವ್ರಿಗೆ ಬೇಕಾಗಿರಂಗಿಲ್ಲ. ಸೊ ಅವಾಗ ಏನಾಕತ್ತಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಾರ್ದ ನಮಗೇನು ಬೇಕು ನಾವು ಕೊಟ್ಕೊಂತ ಹೋಗ್ತೀವಿ ಒಂದು ರಿಲೇಷನ್ಶಿಪ್ ಒಳಗೆ. ಬಟ್ ಎದುರಿಗಿರೋರ್ಗೆ ಏನು ಬೇಕು ಅದನ್ನ ಕೊಟ್ಟರೆ ಚಲೋ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಉಣಿಸ್ಬೇಕಲ್ಲ ನಾವು. ಹಿಂಗಂದ್ರೆ ಒಂದು ಊಟ ಮಾಡೋಕೊಂದು ನನಗೇನು ಇಷ್ಟ ಆಕತ್ತೀನಿ, ಅಡುಗೆ ಮಾಡೇನಿ, ನಾ ಅಮ್ಮ ಆಗೇನಿ, ಮಕ್ಳಿಗೆ ಏನು ಬೇಕು ನಾನೆಲ್ಲ ತಿನ್ನಂದ್ರೆ ಹುಡುಗರು ಹೆಂಗೆ ತಿಂತಾವೆ ಹೇಳ್ರೋಣ. ಉದಾಹರಣೆ ಇದೆ. ಓಕೆ, ಹಂಗೆ ಮಕ್ಳಿಗೇನು ಇಷ್ಟ ಆಕತಿ, ಒಂದೇ ತಿನ್ನಲಿ, ಎರಡೇ ತಿನ್ನಲಿ, ಒಂದೇ ರೊಟ್ಟಿ ಚಪಾತಿ ಪಲ್ಯ ಏನೋ ಕೇಳ್ತಾವೆ. ಮಕ್ಳಿಗೇನು ಇಷ್ಟ ಆಕತಿ ಅದು ಒಳ್ಳೇದಿರ್ಬೇಕು. ಸೊ ಅದನ್ನು ನಾವು ಕೊಡ್ತಿದ್ರೆ ಅವರು ಖುಷಿ, ನಾವು ಖುಷಿ. ಅದ್ರ ಲಿಮಿಟ್ ಇರ್ತೈತಿ, ಅಲ್ಲೊಂದು ಬೌಂಡ್ರಿ. ಸೊ ಇಲ್ಲಿ ಇಲ್ಲ ಅನ್ನಿಸ್ತೈತಿ ರಿಲೇಷನ್ಶಿಪ್ ಒಳಗಿಲ್ಲ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಭಾಳ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ. ಓಕೆ, ಸೊ ಹಿಡನ್ ತೋರಾಕಲ್ಲಿಂದ ಮತ್ತೇನು ಬರ್ತದೆ ನೋಡೋಣ ಅಂತ. ನಿಮ್ಮ ವ್ಯಕ್ತಿ ಪ್ರಸ್ತುತ ಭಾವನೆ ಒಳಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿರಿ. ಓಕೆ, ಪ್ರಸ್ತುತವಾಗಿ ಅಂದರೆ ಕರೆಂಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್ ಭಾಳ ಕೇಳ್ತಾರೆ ಅನಿಸುತ್ತೆ. ಆ ಮ್ಯೂಸಿಕ್ ಒಳಗೆಲ್ಲ ನಿಮ್ಮ ಮಾತು, ನೀವು ಆಕತಿ, ನಿಮ್ಮ ಕಾನ್ವರ್ಸೇಷನ್ ಎಲ್ಲ ನೆನಪಾಕತಿ ನಿಮ್ಮ ವ್ಯಕ್ತಿಗೆ.
ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್. ನನ್ನ ಜೀವನ ಅಂದ್ರೆ ನೀವು ಅನ್ಕೊಂತಿರಲ್ಲ, ನೀವು ಅನ್ಬೋದು ಅವ್ರ ಜೀವನ ಏನು ಬಿಡು ಆರಾಮ ಐತಿ, ಅವ್ರು ಹೆಂಗೆ ಆರಾಮದಾರ, ನಾನು ಇಷ್ಟು ಕೊರಗಾಕತ್ತೇನೆ, ನಾನು ಇಷ್ಟು ಬೇಜಾರು ಮಾಡ್ಕೊಳಕತ್ತೆ, ನಾ ಹಾಳಾಕತ್ತೇನೆ ನೀವು ಅಂತೀರಿ. ಬಟ್ ನೀವು ಅನ್ಕೊಂಡಂಗಲ್ಲೇ ಇಲ್ಲ ನನ್ನ ಜೀವನ ಅಂತ ನಿಮ್ಮ ವ್ಯಕ್ತಿ ಫೀಲ್ ಮಾಡ್ತಿದಾರ. ಅಂದ್ರೆ ಅವ್ರ ಜೀವನಿಗೆ ನೀವು ಅನ್ಕೊಂಡಷ್ಟು ಸರಳ ಇಲ್ಲ ಅವ್ರ ಜೀವನದಲ್ಲಿ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ಅವ್ರ ಜೀವನದಾಗ ಏನೋ ಒಂದು ಗುಡ್ ನ್ಯೂಸ್ ಆಗೈತೆ ಅಂತ ಸದ್ಯಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಬಟ್ ನೀವು ಶೇರ್ ಮಾಡಿದ್ರೆ ಒಂದು ಹೇಳ್ಕೊಳೋ ಮನಸ್ಥಿತಿ ನಿಮ್ದು ಐತಿಲ್ಲ ಅನ್ನೋದು ಅವ್ರಿಗೆ ಒಂದು ಕ್ವಶನ್ ಮಾರ್ಕ್. ಅದನ್ನು ತೊಗೊಳಷ್ಟು. ಐ ರಿಪ್ಲೈ ಅವರ್ ಕಾನ್ವರ್ಸೇಷನ್ಸ್ ಓವರ್ ಆ್ಯಂಡ್ ಓವರ್. ನೀವೇನು ಮಾತಾಡ್ಕೊಂಡಿದ್ದೆಲ್ಲ ಹಳೆ ಮೆಸೇಜಸ್ಸು, ನೀವು ಮಾತಾಡಿದ ವಿಷಯಗಳು ಏನದಾವಲ್ಲ ಎಲ್ಲನೂ ನಿಮ್ಮ ವ್ಯಕ್ತಿ ಏನದಾರಲ್ಲ ಈಗ ಸದ್ಯಕ್ಕೆ ಅದನ್ನು ಎಲ್ಲ ರಿಕಾಲ್ ಮಾಡ್ಕೊತದಾರ. ನೀವು ಯಾವತ್ತು ನೋಡ್ತೀರಿ ಅವತ್ತಿನ ದಿನ. ಇದು ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್. ಐ ವಾಂಟ್ ಯು, ನೀವು ಅವ್ರ ಜೀವನದಾಗ ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಐತೆ. ಸಿ ಐ ವಾಂಟ್ ಯು ಇಸ್ ಡಿಫ್ರೆಂಟ್ ಫ್ರಮ್ ಐ ನೀಡ್ ಯು. ಓಕೆ, ಅದನ್ನು ಸ್ವಲ್ಪ ಲಕ್ಷ ಕೊಟ್ಕೊಂಡ್ರೆ ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್. ನೀವು ಏನು ಅವ್ರನ್ನ ಪ್ರೀತಿ ಕೊಟ್ಟಿದ್ರಿ, ಅವ್ರ ಜೊತೆಗೆ ಹೆಂಗಿತ್ತಲ್ಲ ನಿಮ್ದು ಒಂದು ರಿಲೇಷನ್ಶಿಪ್ ಚಂದ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಮತ್ತೆ ಫೀಲ್ ಮಾಡ್ಬೇಕಂತ ಮತ್ತು ಆ ದಿನಗಳನ್ನ ನಾವು ವಾಪಸ್ ಹೋಗಬೇಕು. ನಾವು ಹೆಂಗಿದ್ವಿ ಹಂಗೆ ಹೋಗಬೇಕು ನಾವು ಅಂತ ನಿಮ್ಮ ವ್ಯಕ್ತಿಗಿಲ್ಲ ಅನ್ನಿಸ್ತಾ ಐತಿ. ಐ ವಿಶ್ ಥಿಂಗ್ಸ್ ಕುಡ್ ಬಿ ಡಿಫ್ರೆಂಟ್. ಜೀವನ ಸ್ವಲ್ಪ ಬೇರೆ ಟೈಪ್ ಇದ್ದಿದ್ರೆ ಹೆಂಗಿರ್ತಿತ್ತು. ಬೇರೆ ಟೈಪ್ ಇರೋಂಗಿಲ್ಲ, ಇದ್ದಂಗೆ ಇರ್ತದೆ. ಅದು ನಾವು ಅದನ್ನು ಬೇರೆ ಟೈಪ್ ಮಾಡ್ಕೋಬೇಕು ನಮಗೆ ಹೆಂಗೆ ಬೇಕು ಹಂಗೆ. ಬಂದಿದ್ದ ಅಪಾರ್ಚುನಿಟಿನ ಕರೆಕ್ಟಾಗಿ ಪಾಸಿಟಿವ್ ಆಗಿ ಚೆಂದಾಗಿ ಒಂದು ಒಳ್ಳೆ ಮೆಮೊರಿಯಾಗಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನಾವು ಉಪಯೋಗಿಸ್ಕೊಳಕ್ಕೆ ಕಲಿಬೇಕು ಆ್ಯಕ್ಚುಲಿ. ಓಕೆ, ಸೊ ಐ ವಾಂಟ್ ಯು ಅಂತಾರೆ ಅವರು. ನೆನೆಸ್ಕೊತದಾರ, ನಿಮ್ಮನ್ನ ಮಿಸ್ ಮಾಡ್ಕೊತದಾರ. ನೋಡಿರಿ, ಕ್ಲೇಮ್ ಮಾಡ್ಕೊಳ್ಳಿ. ನೀವೂ ಅವ್ರು ಮಿಸ್ ಮಾಡ್ಕೊಳಕತ್ತಿದ್ರೆ ನೀವು ಮಿಸ್ ಮಾಡ್ಕೊಳಕತ್ತೀರಿ. ನೀವೂ ಅವ್ರು ನಿಮ್ಮ ಕಾನ್ವರ್ಸೇಷನ್ನ ನೀವು ಪದೇ ಪದೇ ನೀವು ನೆನೆಸ್ಕೊತಿದ್ರೆ ಅದನ್ನು ನೀವು ಇಲ್ಲೇ ಕ್ಲೇಮ್ ಮಾಡ್ಕೋಬೋದು ಎನರ್ಜಿನ. ಸೊ ಏಂಜಲ್ ಗೈಡೆನ್ಸ್, ಗಾರ್ಡಿಯನ್ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜಸ್ ಅಂತ ನೋಡೋಣ ಅಂತ. ಓಕೆ, ಇನ್ನರ್ ಪೀಸ್ ಎಷ್ಟು ಇಂಪಾರ್ಟೆಂಟ್ ಬಂತು. 23 ನಂಬರ್ ಬ್ಯಾಲೆನ್ಸಿಂಗ್ ನಂಬರ್, 17 ನಂಬರ್ ವಿಸ್ಡಮ್ ನಂಬರ್. ಅದು ಅಂದರೆ ಬುದ್ಧಿ ಉಪಯೋಗಿಸಿ ಅಂತ. ಗ್ರೇಷಿಯಸ್ನೆಸ್ 38 ನಂಬರ್. ಸೊ 11 ನಂಬರ್ ಕಂಪ್ಯಾಷನ್ 8 ನಂಬರ್. ಸೊ ಬಾಟಮ್ ಅಥೆಂಟಿಸಿಟಿ 31 ನಂಬರ್. ಇನ್ನರ್ ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇ ಇನ್ನರ್ ಪೀಸ್ ಅಂದರೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಇರೋದು. ನೆಮ್ಮದಿ ನಿಮ್ಗೆಲ್ಲ ಕಾಣ್ತೈತೆ ಅಲ್ಲಿರ್ರಿ ಅಂತ ನಿಮ್ಗೆ ಹೇಳ್ತಿದಾರೆ. ದೇವ್ರು ಕೊಟ್ಟಿದ್ದೊಂದು ಬುದ್ಧಿ, ಜಾಣ್ಮೆ ಬುದ್ಧಿ ಅಲ್ಲ ಜಾಣ್ಮೆ ಅಂತ ಹೇಳ್ತೀವಲ್ಲ, ಅದಕ್ಕೆ ವಿಸ್ಡಮ್ ಅಂತ ಕರಿತೀವಿ. ನಿಮಗೆಲ್ಲ ಬುದ್ಧಿ ಇರ್ತೈತಿ, ಎಲ್ಲ ಗೊತ್ತಿರ್ತೈತಿ, ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಯಾವ ಟೈಮ್ನಾಗ ಅಂತ ಹೇಳ್ತೀವಲ್ಲ ಅದು ವಿಸ್ಡಮ್. ಅದನ್ನು ಉಪಯೋಗಿಸ್ರಿ ನಿಮ್ಮ ಜೀವನದಾಗ. ನಿಮ್ದು ಏನಾರು ಒಂದು ಚಾಯ್ಸ್ ಮಾಡೋ ಮುಂದೆ ಜೀವನದಾಗ ಏನಾರು ಒಂದು ಆರೋಗ್ಸ್ಕೊಂತಿರ್ತಿರಲ್ಲ, ಅದನ್ನ ಏನು ಬೇಕು ಅನ್ನೋದನ್ನು. ಸೊ ಅವಾಗ ಅದನ್ನು ಉಪಯೋಗಿಸ್ರಿ. ನಿಮ್ಗೆ ಏನು ಗೊತ್ತೈತಲ್ಲ ಜೀವನದ ಸಾರಗಳು, ಅದನ್ನು ನೀವು ಉಪಯೋಗಿಸ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ನಿಮಗೆ ನೀವು ಏನಾದ್ರು ನೀವು ಗಿಲ್ಟ್ ಫೀಲ್ ಮಾಡ್ತಿದ್ರೆ ಅದನ್ನು ಕ್ಷಮಿಸ್ಕೊಂಬಿಡ್ರಿ. ಬೇರೆಯವ್ರನ್ನೂ ಕ್ಷಮಿಸ್ಬಿಡ್ರಿ. ಓಕೆ, ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಬೇಡ್ರಿ. ಅದು ಯಾವ ರೀತಿನೇ ಅದಾಗಿರಲಿ. ಊಟ ಬಿಟ್ಟೆ, ತಿಂಡಿ ಬಿಟ್ಟೆ, ಸಿಟ್ಟಾದೆ, ಬೇಜಾರಾಗಿ ಮೂಲೆಗೆ ಹೋಗಿ ಕುಂತೆ, ಯಾರ ಜೊತೆ ಮಾತಾಡಂಗಿಲ್ಲ ಕತೆ, ಅದು ನಿಮಗೆ ನೀವು ಪನಿಷ್ಮೆಂಟ್ ಕೊಟ್ಟಂಗೆ ಅದನ್ನು ಯಾರು ಏನು ಮಾಡಕ್ಕೆ ಬರ್ಲಿಕ್ಕೆ. ಉಣ್ಲಿಲ್ಲ ತಿನ್ಲಿಲ್ಲ 2 ದಿನ ಬಿಟ್ಟಾರ ಬಿಡು ಅಂತಾರೆ, ಸುಮ್ಮನೆ ಎಲ್ಲರ ಜೀವನ. ಅದು ನಿಮಗೆ ನೀವೇ ಯಾವುದೇ ರೀತಿ ಕೊರಗದಾಗಲಿ ಹಂಗೆ ಪನಿಷ್ಮೆಂಟ್ ಕೊಟ್ಕೋಬೇಡ್ರಿ ನಿಮಗೆ ನೀವು ಅಂತ ಹೇಳ್ತಿದಾರಲ್ಲ. ಬಿ ಕೈಂಡ್ ಟು ಯುವರ್ ಸೆಲ್ಫ್ ಅಂದರೆ ನಿಮಗೆ ನೀವೊಂದು ಕರುಣೆಯಿಂದ ನೋಡ್ಕೊರಿ ನಿಮ್ಮನ್ನು ನೀವು ಅಂತ ಹೇಳ್ತಿದ್ದಾರೆ. ಸೊ ಕಂಪ್ಯಾಷನ್ ಅಂತಂದ್ರೆ ಒಬ್ಬರಿಗೆ ಪ್ರೀತಿ, ವಿಶ್ವಾಸ, ಒಂದು ಅನುಕಂಪ, ಕರುಣೆ ಅಂತ ಹಿಂಗೆ ಹೇಳ್ತೇವಲ್ಲ, ಅದು ಒಂದು ನಾವೊಂದು ಒಬ್ರಿಗೆ ಒಂದು ಹ್ಯುಮ್ಯಾನಿಟಿ ವೈಸ್. ಓಕೆ, ಪ್ರೀತಿ ಅಂದ್ಕೊಳ್ಳಿ ಎಲ್ಲರೂ ಯಾವುದಾದ್ರೂ ಲೆವೆಲ್ಗೆ ಒಯ್ಬೇಡ್ರಿ ಒಂದು ಪ್ರೀತಿನ. ಸೊ ಒಂದು ನಾವು ಮನುಷ್ಯರ ಹುಟ್ಟೇವಿ, ಇನ್ನೊಂದು ಮನುಷ್ಯಗೆ, ಇನ್ನೊಂದು ಪ್ರಾಣಿಗಳಿಗೆ, ನಾವು ಜಗತ್ತಿನ ಎಲ್ಲರಿಗೂ ನಾವು ಒಂದು ಪ್ರೀತಿ ತೋರಿಸ್ಬೇಕಂತೇವಲ್ಲ, ಅದು ಕಂಪ್ಯಾನಿಯನ್ಶಿಪ್. ನಿಮಗಿಲ್ಲಿ ಕಂಪ್ಯಾಷನ್ ಇರಲಿ, ಒಂದು ಅನುಕಂಪ ಇರಲಿ, ಒಂದು ಕಕುಲತೆ, ಮಮತೆ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಅದು ಇರಲಿ, ನಿಮ್ಮ ಮೇಲೂ ನಿಮಗಿರಲಿ, ಪ್ಲಸ್ ಇನ್ನೊಬ್ಬರ ಮೇಲೂ. ಅದು ಅದನ್ನು ಕಳ್ಕೊಬೇಡ್ರಿ ಜೀವನದಾಗ. ಏನೇ ಬಂದರೂ ಅದನ್ನು ಕಳ್ಕೊಬೇಡ್ರಿ ಅಂತ ನಿಮಗಿಲ್ಲಿ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ದಿಸ್ ಈಸ್
ಟೈಮ್ಲೆಸ್, ಆಲ್ ಸೈನ್ಸ್, ಕಲೆಕ್ಟಿವ್ ಅಂಡ್ ರಿಲೇಶನ್ಶಿಪ್ ಟ್ಯಾರೋ ಇದೆ. ಓಕೆ, ಸೊ ಇದನ್ನ ಇನ್ನರ್ ಪೀಸ್ ಅಂತ ಕ್ಲೇಮ್ ಮಾಡ್ಕೊಳ್ರಿ, ವಿಸ್ಡಮ್ ಅಂತ ಕ್ಲೇಮ್ ಕಂಪ್ಯಾಷನ್ ಅಂತ ಮಾಡ್ಕೋಬೋದು ನೀವಿಲ್ಲೇ. ಸೊ ಗ್ರೇಷಿಯಸ್ ಅಂತಲೂ ಮಾಡ್ಕೋಬೋದು. ಎಲ್ಲ ನಿಮಗಾಗಿ ಬಂದಿರೋಂಥ ಕಾರ್ಡ್ಸ್ ಇವು. ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ, ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ಸೊ ಮುಂದಿನ ಪ್ರೋಸೆಸ್ ಅಲ್ಲಿ ಸಿಗ್ತದೆ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ ಹಾಕಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.